ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆಯಾ ನಮ್ಮ ಸರ್ಕಾರ? ಇಂಥದ್ದೊಂದು ದೊಡ್ಡ ಮಟ್ಟದ ಪ್ರಶ್ನೆಗಳು ಉದ್ಭವ ಆಗ್ತಿವೆ. ನೋಡಿ, ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರನ್ನ ರಾಜ್ಯ ಸರ್ಕಾರ ಬಿಡ್ತಾ ಇದೆಯಾ ಅಂತ. ನೀರು ಬಿಡಲ್ಲ ಅಂತ ಹೇಳಿ ಒಳಗೆ ನೀರನ್ನ ರಿಲೀಸ್ ಮಾಡಿದ್ದ. ಒಳಗೆ ನೀರನ್ನ ಹರಿಸ್ತಿರುವಂತ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಆದೇಶಕ್ಕಿಂತಲೂ ಹೆಚ್ಚು ನೀರನ್ನ ರಿಲೀಸ್ ಮಾಡುವಂತ ವಿಚಾರ ಸಾಕಷ್ಟು ಚರ್ಚಿತವಾಗಿದೆ. ನೋಡಿ, ಕಾವೇರಿ ಕಾವು ಇನ್ನೂ ಕೂಡ ತಣಿಲಿಲ್ಲ. ನಿರೀಕ್ಷೆಯ ಮಟ್ಟದಲ್ಲಿ ಮಳೆಯಾಗ್ತಿಲ್ಲ. ಈಗಲೂ ಕೂಡ ಬರದ ಛಾಯೆ ನಮ್ಮನ್ನು ಆವರಿಸ್ಕೊಂಡಿದೆ. ಆದರೆ ಸರ್ಕಾರ ಎಲ್ಲಾದರೂ ಯೂಟರ್ನ್ ಹೊಡೆದಿದೆಯಾ? ಕದ್ದು ಮುಚ್ಚಿ ನೀರು ಬಿಡೋ ಕೆಲಸ ಆಗ್ತಿದೆಯಾ? ಇವೆಲ್ಲವೂ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ತಮಿಳುನಾಡಿಗೆ ಸದ್ದಿಲ್ಲದೆ ನೀರನ್ನ ಹರಿಸುವಂಥ ಕೆಲಸ ಆಯ್ತಂತ. ನೀರು ಬಿಡಲ್ಲ ಅಂತಲೇ ಈಗ 15 ದಿನಗಳ ಕಾಲ ದಿನಕ್ಕೆ 12,000 ಕ್ಯೂಸೆಕ್ ನೀರು ಬಿಡುವಂಥ ಆದೇಶ ಇದೆ. CWRC ನೀರು ಬಿಡುವಂತೆ ಸೂಚನೆ ಕೊಟ್ಟಿತ್ತು. ಸರ್ಕಾರ ಹೇಳೋದೊಂದು, ಮಾಡೋದು ಇನ್ನೊಂದು ಆಗ್ಬಿಡ್ತಾ ಅಂತ ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ಈಗ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸ್ತಿದ್ದಾರೆ? ಈ ಹಿಂದೆ CWRC ಕೊಟ್ಟಿರುವಂಥ ಆದೇಶ ಇದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟಿನ ಅಂಗಳದಲ್ಲೂ ಕೂಡ ಪ್ರಕರಣ ಇದೆ. ಇವತ್ತು ವಿಚಾರಣೆ ಆಗೋ ಚಾನ್ಸಸ್ ಕೂಡ ಇದೆ. ಕಬಿನಿಯಿಂದ ಪ್ರತಿದಿನ 13,600 ಕ್ಯೂಸೆಕ್ ನೀರು ಬಿಡಲಾಗ್ತಿದೆ. KRSನಿಂದ 2,800 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ರಿಲೀಸ್ ಮಾಡ್ತಿದ್ದಾರೆ. ನೆರೆ ರಾಜ್ಯ ತಮಿಳುನಾಡು ಸ್ನೇಹಿತನನ್ನ ಮೆಚ್ಚಿಸೋದಕ್ಕೆ ಸ್ವಂತ ರಾಜ್ಯದ ರೈತರಿಗೆ ಮಣ್ಣು ಮುಕ್ಕಿಸ್ಬಿಡ್ತಾ ಅಂತ ಸರ್ಕಾರದ ವಿರುದ್ಧ ರಾಜ್ಯದ ಅನ್ನದಾತರು ಆಕ್ರೋಶ ಹೊರಗಾಗ್ತಿದ್ದಾರೆ. ಬೆಳೆ ಬೆಳೆಯೋದಕ್ಕೆ ಕಾಲುವೆಗೆ ನೀರಿಲ್ಲ. ಈ ಸಂದರ್ಭದಲ್ಲಿ ಹೆಚ್ಚುವರಿ ನೀರು ಬೇರೆ. ಮಂಡ್ಯ, ಮೈಸೂರಿನಲ್ಲಿ ಕಾಲುವೆ ನೀರಿಗಾಗಿ ಪ್ರತಿಭಟನೆ ಹೆಚ್ಚಾಗಿದೆ. ಕಬಿನಿಯಿಂದ ಪ್ರತಿದಿನ 13,600 ಕ್ಯೂಸೆಕ್ ನೀರು ಯಾಕೆ ಬಿಡ್ತಿದ್ದಾರೆ? ಕಾರಣಗಳನ್ನು ಕೊಡಬೇಕಾಗುತ್ತೆ. KRSನಿಂದಲೇ ಸುಮಾರು ಒಂದು 2,800 ಕ್ಯೂಸೆಕ್ ನೀರು ರಿಲೀಸ್ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಬಿಡ್ತಿದ್ದಾರೆ ಅನ್ನೋ ಚರ್ಚೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮನೀಶ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮನೀಶ್, ಈಗ ರೈತರು ಏನು ಹೇಳ್ತಿದ್ದಾರೆ ಎಕ್ಸಾಕ್ಟ್ ಆಗಿ? ಕಬಿನಿ ಇರ್ಬೋದು, KRSನ ಒಳಹರಿವು ಮತ್ತು ಹೊರಹರಿವು ಏನಿದೆ, ಯಾವ ರೀತಿ ಆದೇಶ ಪಾಲನೆ ಮಾಡ್ತಿದ್ದಾರೆ, ಆ ಹಳೆ ಮೈಸೂರು ಭಾಗದ ಅನ್ನದಾತರ ಕೂಗು ಏನಿದೆ ಮನೀಶ್? ಖಂಡಿತ ಅಖಿಲೇಶ್, ಏನಂತಂದ್ರೆ CWRC ಕಳೆದ ಒಂದು ವಾರಗಳ ಹಿಂದೆ ಒಂದು ಆದೇಶವನ್ನ ಮಾಡುತ್ತದೆ. ಅಂದ್ರೆ ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಕರ್ನಾಟಕ ಅನ್ನುವಂತ ಆದೇಶವನ್ನ ಮಾಡ್ತದೆ. ಆದೇಶವನ್ನ ಮಾಡಿದಂತಹ ಸಮಯದಲ್ಲಿ ಏನು ಮಂಡ್ಯ ಹಾಗೂ ಮೈಸೂರು, ಅಂದ್ರೆ ಹಳೆ ಮೈಸೂರು ಭಾಗದ ರೈತರೇನಿದ್ದಾರೆ ಅವರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಜೊತೆಗೆ ಇದೇ ಆಗಸ್ಟ್ 13ರಂದು ಕೂಡ ಕರ್ನಾಟಕ ಬಂದ್ ಕೂಡ ನಡೀತದೆ. ಆ ಸಮಯದಲ್ಲಿ ರಾಜ್ಯ ಸರ್ಕಾರ ಅಂತಂದ್ರೆ ರೈತರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರನ್ನ ಬಿಡುವುದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಸದ್ಯ ಈಗ ಕೇರಳದ ವೈನಾಡು ಇರ್ಬೋದು ಅಥವಾ ಕೊಡಗು ಭಾಗದಲ್ಲಿ ಮಳೆ ಕ್ಷೀಣಿಸಿದೆ. KRS ಹಾಗೂ ಕಬಿನಿ ಎರಡೂ ಜಲಾಶಯಗಳು ಕೂಡ ಒಳಹರಿವು ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಆದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನು TVKಗೆ ಸ್ನೇಹಿತರಾಗಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಮೆಚ್ಚಿಕೆ ನಮ್ಮ ರಾಜ್ಯದ ರೈತರಿಗೆ ಮಣ್ಣೆರಚುತ್ತಾ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನೀರನ್ನ ಬಿಡೋದಿಲ್ಲ, ತಮಿಳುನಾಡಿಗೆ ಯಾವುದೇ ಕಾರಣಕ್ಕ ನೀರನ್ನ ಬಿಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಒಂದ್ ಕಡೆ ಆಡ್ತಾ ಇದ್ರು ಕೂಡ ಈಗಾಗಲೇ ಕಬಿನಿ ಹಾಗೂ KRS ಇಂದ ಕೇಳಿದ CWRC 12,000ವನ್ನ ಕೇಳಿದ್ರೆ ರಾಜ್ಯ ಸರ್ಕಾರ ಅದಕ್ಕೂ ಹೆಚ್ಚು 13,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ನೀಡ್ತಾ ಇದೆ. ಜೊತೆಗೆ ರೈತರ ಆಕ್ರೋಶ ಏನಂತಂದ್ರೆ ಈಗಾಗಲೇ ಕಬಿನಿ ಭರ್ತಿ ಹಂತದಲ್ಲಿತ್ತು. ಆದ್ರೆ ಈಗ ಅಲ್ಲೂ ಕೂಡ 10ರಿಂದ 12,000 ಕ್ಯೂಸೆಕ್ಸ್ ಒಳ ಹರಿವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ KRS ಅಲ್ಲೂ ಕೂಡ 2,600 ಕ್ಯೂಸೆಕ್ಸ್ ನಷ್ಟು ಹೊರ ಹರಿವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಈ ರಾಜ್ಯದ ರೈತರೇನಿದ್ದಾರೆ ಅವರಿಗೆ ಕಾಲುವೆಗೆ ನೀರನ್ನ ಹರಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಬೆಳೆಗಳನ್ನ ಬೆಳಿಬೇಡಿ ರೈತರು ಅನ್ನುವಂತ ಮಾತುಗಳನ್ನ ಆಡಿದೆ. ಆದ್ರೆ ತಮಿಳುನಾಡಿಗೆ ಮಾತ್ರ ನೀರು ಹೋಗ್ತಾ ಇದೆ, ನಮ್ಮ ರೈತರಿಗೆ ಬೆಳೆಯನ್ನ ಬೆಳೆಯೋದಕ್ಕೆ ಮಾತ್ರ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ರೈತರ ಆಕ್ರೋಶವಾಗಿರೋದು. ಸದ್ಯ ಈಗ ರೈತರು ಕೂಡ ಮತ್ತೆ ಪ್ರತಿಭಟನೆ ಹಾದಿಯನ್ನ ನಡೆಸ್ತಾರ ಅನ್ನುವಂತ ಅನುಮಾನಗಳು ಕೂಡ ಕಾರಣ ಆಗ್ತದೆ. ಯಾಕಂತಂದ್ರೆ ರೈತರು ಆಗ್ರಹ ಏನಂತಂದ್ರೆ ತಮಿಳುನಾಡಿಗೆ ನೀವು ನೀರನ್ನ ಬಿಡ್ತಾ ಇದ್ದೀರಾ, ಆದ್ರೆ ನಮ್ಮ ಕಾಲುವೆಗೆ ನೀರನ್ನ ಬಿಡಿ ಅಂತೇಳಿ ಏನು ಮೈಸೂರಿನ ಕಾಡಾ ಕಚೇರಿಯ ಮುಂದೆ ಪ್ರತಿದಿನ ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು. ಸದ್ಯ ಆ ಸಮಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರನ್ನ ಬಿಡೋದಿಲ್ಲ, ಈ ಒಂದು ಆದೇಶವನ್ನ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಏನು ಆದೇಶ ಬಂದಿತ್ತು 12,000 ಆದ್ರೂ ಕೂಡ ಅದಕ್ಕಿಂತ ಹೆಚ್ಚಿನ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಮನೀಶ್ ಕೂಡ ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ಒಂದಿಷ್ಟು ಆರೋಪ ಇದೆ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ. ಆದರೆ ಅದ್ರ ಬಗ್ಗೆ ನಮ್ಮ ಅಪ್ಪನಾಣೆಗೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇಲ್ಲ ಅಂತ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಮಾತಿದು.
ನಾವು ನೀರು ಬಿಡ್ತಾ ಇಲ್ಲ ಅಂತ. ನೀರಿನ ವಿಚಾರದಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನು ನಾನು ಪಡಿತಿದ್ದೇನೆ. 1 ತಿಂಗಳಿಂದ ಕುಡಿಯೋದಕ್ಕೆ ನೀರು ಕೊಟ್ಟಿದ್ದೇವಷ್ಟೇ, ಬೇರೆ ಹೆಚ್ಚುವರಿಯಾಗಿ ನೀರುಗಳನ್ನು ನಾವು ಕೊಡ್ತಾ ಇಲ್ಲ. ಆಗ ಯಾವ ರೈತರು ಕೂಡ ಕೇಳಿಲ್ಲ ಅಂತ ಕೈ ಶಾಸಕ ಒಂದಿಷ್ಟು ಸಮರ್ಥನೆ ಮಾಡಿಕೊಂತಿದ್ದಾರೆ. ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಹೇಳಿಕೆ ಕೊಡ್ತಾ, ನಮ್ಮ ಅಪ್ಪನಾಣೆಗೂ ಕೂಡ ನಾವು ತಮಿಳುನಾಡಿಗೆ ಹೆಚ್ಚುವರಿಯಾಗಿ ನೀರು ಕೊಡ್ತಾ ಇಲ್ಲ. ನೀರಿನ ವಿಚಾರದಲ್ಲಿ ಪ್ರತಿ ಅಪ್ಡೇಟ್ಗಳನ್ನ ಕೂಡ ನಾವು ಪಡ್ಕೊಳ್ತಿದ್ದೀವಿ. ಅವ್ರಿಗೆ ಕುಡಿಯೋದಕ್ಕೆ ಏನು ನಾವು ಲೆಕ್ಕದ ಪ್ರಕಾರ ನೀರು ಕೊಡಬೇಕು, ಆ ನೀರನ್ನ ಮಾತ್ರ ಕೊಡ್ತಿದ್ದೀವಿ ಅಂತ ಒಂದಿಷ್ಟು ಆರೋಪ ಏನು ಬಂತು, ತಮಿಳುನಾಡಿಗೆ ಹೆಚ್ಚುವರಿಯಾಗಿ ನೀರು ಕೊಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಸೇರಿದಂತೆ ಒಂದಿಷ್ಟು ಅನುಮಾನ ಕೂಡ ಏನಿದೆ ಎಲ್ಲರಿಗೂ ಕಾಡ್ತಿರೋದು, ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಹೋದ್ರು. ಎಲ್ಲಿ ಹೋಯ್ತಾ ಇದಾವೆ ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ನನಗೆ ನೀರಾವರಿ ಬಗ್ಗೆ ಎಲ್ಲರಿಗೂ ನಾನು ಪ್ರಭುತ್ವ ಸ್ಥಾಪನೆ ಮಾಡಿದ್ರು, ನನಗೆ ನೀರೆಷ್ಟು ಹೋಯ್ತಾರೆ ಅಂತ ನಾನು ಸೆಕೆಂಡ್ ಮಾಹಿತಿ ಪಡೆಯೋನು. ಕೇಳಿ, ನಾವು ನೀರು ಕೊಡ್ಬೇಕು ಅಂತಂದ್ರೆ ನೀರು 5,000ಕ್ಕಿಂತ ಹೆಚ್ಚು ನೀರು ನಾವು ಕೊಡ್ಲೇಬೇಕು. ನದಿಗೆ ನಾವು 5,000ಕ್ಕಿಂತ ಹೆಚ್ಚು ನದಿ ಬಿಟ್ಟಾಗ ಮಾತ್ರ ನೀರು ಮುಂದಕ್ಕೆ ಹೋಗಕ್ ಸಾಧ್ಯ. ನಮ್ಮಲ್ಲಿ ಈ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ನಾಲೆಗಳು, ಅಣೆಕಟ್ಟು ನಾಲೆಗಳು ಎಷ್ಟು ಬರ್ತದೆ, ವಿರ್ಜಾ, CDS, RBLL, ದೇವರಾಯ, LBLL, ರಾಜಪರಮೇಶ್ವರಿ, ರಾಮಸ್ವಾಮಿ, ಮತ್ತೆ ಇಲ್ಲಿ ಸಣ್ಣ ಪುಟ್ಟ ಬಂಗಾರ ದೊಡ್ಡಿ, ಎಷ್ಟು ಅಣೆಕಟ್ಟು ಬರ್ತವೆ ನಮ್ಗೆ. ಕೆಳಗಡೆ ಇಲ್ಲಿಂದ ಕೆಳಗಡೆ ಬರ್ತಕ್ಕಂಥದ್ದಕ್ಕೆ ಆಮೇಲೆ ಎಕ್ಸ್ಟೆನ್ಷನ್. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆಯಾಗಿಬಿಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಅರ್ಜಿಯ ವಿಚಾರಣೆಯಾಗಿದೆ. ತಮಿಳುನಾಡು ಅರ್ಜಿ ಸಲ್ಲಿಸಿತ್ತು. CWMA ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. CWMA ಆದೇಶವನ್ನ ಪಾಲನೆ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ನಾವು ತಮಿಳುನಾಡಿಗೆ ಹರಿಸಬೇಕು ಅಂತ ಸುಪ್ರೀಂ ಕೋರ್ಟಿನ ಆದೇಶ ಹೇಳ್ತಿದೆ. ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕವಾಗಿ ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡೋ ಕೆಲಸ ಆಯಿತು. ತಮಿಳುನಾಡು ಸರ್ಕಾರ ಅರ್ಜಿ ಸಲ್ಲಿಸಿತ್ತು. ಲೆಕ್ಕದ ಪ್ರಕಾರವಾಗಿ ನಮಗೇನು ನೀರು ಹರಿಸಬೇಕು, ಕರ್ನಾಟಕಕ್ಕೆ ನಿರ್ದೇಶನವನ್ನ ಕೊಡಿ, ನಮಗೆ ನೀರು ಕೊಡ್ತಾ ಇಲ್ಲ, 12,000 ಕ್ಯೂಸೆಕ್ ನೀರನ್ನ ಕೊಡಬೇಕು ಅಂತ CWRC CWMA ಆದೇಶ ಕೊಟ್ಟಿತ್ತು. ಶೀಘ್ರವೇ ಕರ್ನಾಟಕಕ್ಕೆ ಹೇಳಿ ನಮಗೆ ನೀರು ಕೊಡ್ತಿಲ್ಲ ಅಂತ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿನ ಕದ ತಟ್ಟಿತ್ತು. ಇವತ್ತು ವಿಚಾರಣೆ ಬಂದಿದೆ. ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕಕ್ಕೆ ಸೂಚನೆ ಕೊಟ್ಟಿರುವುದು ನೀರನ್ನ ಹರಿಸಬೇಕು ಅಂತ. ಮುಂದಿನ 1 ವಾರಗಳ ಕಾಲ ಅಂದರೆ ಮುಂದಿನ ಸೋಮವಾರದವರೆಗೆ 12,000 ಕ್ಯೂಸೆಕ್ ನೀರು ಪ್ರತಿನಿತ್ಯ ತಮಿಳುನಾಡಿಗೆ ನಾವು ಬಿಡಬೇಕು. ಈ ಆದೇಶ ಉಚ್ಚ ನ್ಯಾಯಾಲಯದ ಆದೇಶವನ್ನ ಪಾಲಿಸಲೇಬೇಕು. ವಾಪಸ್ ಮೇಲ್ವಿಚಾರಣೆಗೆ ಮೇಲರ್ಜಿಯನ್ನು ಸಲ್ಲಿಸುವಂಥ ಅವಕಾಶ ಅಂತೂ ಇದೆ. ಆದರೆ ಕರ್ನಾಟಕದ ಪಾಲಿಗೆ ನಿಜಕ್ಕೂ ಸಾಕಷ್ಟು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ರಾಜತಾಂತ್ರಿಕವಾಗಿ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಹೆಜ್ಜೆ ಇಡಬೇಕು, ಪ್ರಬಲವಾದಂಥ ವಾದ ಮಂಡಿಸಬೇಕು. ಇಲ್ಲಿರುವಂಥ ಸದ್ಯದ ಬರದ ಪರಿಸ್ಥಿತಿ, ಮಳೆಯ ಕೊರತೆ, ರೈತರಿಗಾಗ್ತಿರೋ ಸಂಕಷ್ಟದ ಬಗ್ಗೆ ಎಳೆಯಾಗಿ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ ಸೇರಿದಂತೆ CWRC CWMA ಎಲ್ಲರ ಮುಂದಿಡುವಂಥ ಕೆಲಸ ಇದೆ. ಒಟ್ಟಿನಲ್ಲಿ ಕಾವೇರಿ ವಿಚಾರದಲ್ಲಿ ಈಗ ಕನ್ನಡಿಗರಿಗೆ ಮತ್ತೊಮ್ಮೆ ಮುಂದೇನು ಮಾಡಬೇಕೆನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.